everyone, welcome and welcome back to Nishulo. ಹಾಯ್ ನೋಡಿ ನಮ್ಮ ಮನೆ ಹಿಂಗಾಗಿದೆ. ತೊಳೆಯೋಕೆ ಬಟ್ಟೆ ಎಲ್ಲ ಒಳಗೆ ಎತ್ತಾಕೋ ಅಷ್ಟೊತ್ತಿಗೆ ಸಾಕಾಗೋಗುತ್ತಲ್ವ ನಮ್ಮಂತೆ ಹೆಣ್ಮಕ್ಳಿಗೆ. ಇವತ್ತು ನಾನು ಟಿಫನ್ಗೆ ಅವಲಕ್ಕಿ ಮಾಡ್ತಾಯಿದ್ದೆ. ಅವಲಕ್ಕಿ ಎಲ್ಲರೂ ಮಾಡೋದೆ, ಆದರೆ ನಾನು ಮಾಡೋ ಥರನೂ ಒಂದ್ಸಲ ಮಾಡಿ. ಫಸ್ಟು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಕೆಂಪಗಾಗೋವರೆಗೂ. ಅದು ಫ್ರೈ ಆದಮೇಲೆ ಆಲೂಗೆಡ್ಡೆ ಹಾಕಿದೆ. ಆಲೂಗೆಡ್ಡೆ ಹಾಕಾದ್ಮೇಲೆ ಆಲೂಗೆಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ತಳ ಹತ್ತುತ್ತೆ, ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಅದು ಸ್ವಲ್ಪ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಕೆಂಪಗಾದ್ಮೇಲೆ ಈರುಳ್ಳಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಪ್ಪು ನಾವು ಮುಂಚೆ ಆಲೂಗೆಡ್ಡೆಗೇ ಹಾಕಿರೋದ್ರಿಂದವ ನೋಡಿ ಹಾಕ್ಕೋಬೇಕು, ಇಲ್ಲ ಅಂದರೆ ಮುಂದೆ ಸೇರಿಸ್ಕೋಬೋದು, ಯಾಕೆಂದರೆ ಜಾಸ್ತಿ ಆಗುತ್ತೆ ಉಪ್ಪಲ್ವ, ನೋಡಿ ಹಾಕ್ಕೊಳ್ಳಿ ಉಪ್ಪ. ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅದು ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು. ಟೊಮೊಟೊ ಮೆತ್ತಗಾಗೋವರೆಗೂ ಬಾಡಿಸ್ಕೊಂಡ್ಮೇಲೆ ನಾವೇನು ಅವಲಕ್ಕಿ ತೊಳೆದಿಟ್ಕೊಂಡಿರ್ತೀವಿ ಆ ಅವಲಕ್ಕಿ ಹಾಕ್ಕೊಂಬಿಟ್ಟು ಉಪ್ಪೆಲ್ಲ ನೋಡ್ಕೋಬೇಕು. ಈ ಹದದಲ್ಲಿ ಉಪ್ಪು ನೋಡಿಕೊಂಡು ಇನ್ನೂ ಉಪ್ಪೇನಾದ್ರು ಕಡಿಮೆ ಆಗಿದ್ರೆ ಉಪ್ಪು ಸೇರಿಸ್ಕೋಬೋದು. ಹಾಗೆ ಒಂದು ಕಡೆ ಅವಲಕ್ಕಿ ಟಿಫನ್ ಆಗ್ತಲ್ಲ, ಇನ್ನೊಂದು ಕಡೆ ಟೀ ಮಾಡೋಕ್ಕೆ ಇಟ್ಕೊಂಡೆ. ಈ ಚಳಿಗಾಲದಲ್ಲಂತೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಇರಲಿಲ್ಲ ಅಂದರೆ ಆಗೋದೇ ಅಲ್ವ, ಅದಕ್ಕೋಸ್ಕರ ಬಿಸಿ ಶುಂಠಿ ಟೀ ಮಾಡಿಕೊಂಡೆ. ಇವತ್ತಿನ ಬೆಳಗಿನ ಟಿಫನ್ಗೆ ಅವಲಕ್ಕಿ ಮತ್ತು ಬಿಸಿ ಶುಂಠಿ ಟೀ ಮಾಡ್ಕೊಂಡಿದ್ದೆ. ಟಿಫನ್ ಆದ ತಕ್ಷಣ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದರು ಟಿಫನ್ನ. ಮಗು ಕೂಡ ತಿನ್ನೋದ್ರಿಂದ ಖಾರ ನೋಡಿ ಹಾಕ್ಕೊಂಡಿದ್ದೆ. ಎರಡೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ನನ್ನ ಮಗನೂ ತಿಂತಾನೆ ಜಾಸ್ತಿ ಖಾರ ಆಗಿಲ್ಲ ಅಂದರೆ. ಮತ್ತು ಅವ್ನು ತಿನ್ನೋದೇ